ಯಾವ ಸ್ಕೂಲ ಇರೋ ಯಾವ ಸ್ಕೂಲು ಇವಾಗ ನವಿಲ್ ಡಿಸೈನ್ ಇದೆಯಲ್ಲ ಆ ಟೆಂಪಲ್ಗೆ ಹೋಗಬೇಕು. ಇಲ್ಲಿ ಕೂತಿರೋದನ್ನೆಲ್ಲ ಆರ್ಟಿಫಿಷಿಯಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ ಗೈಸ್. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವ್ಲಾಗ್. ಸೊ ಬಿಸಿಲು ಸರ್ರೆ ಹೊಡಿತಾ ಇದೆ, ಕಣ್ಣು ಬಿಡೋಕ್ಕೂ ಆಗ್ತಿಲ್ಲ. ಸೊ ನಾವು ಇವತ್ತು ಬಂದಿದ್ದೀವಿ ತುಮಕೂರಲ್ಲಿರುವಂತಹ ಮಂದಾರಗಿರಿ ಬೆಟ್ಟಕ್ಕೆ. ಸೊ ನೋಡಿ, ಬೆಟ್ಟಕ್ಕೆ ಈ ಕಡೆಯಿಂದ ಕಾರು ಬೈಕ್ಸ್ನಲ್ಲಿ ಹೋಗ್ಬೋದು. ಸೊ ಆದರೆ ನಾವು ಬೆಟ್ಟಕ್ಕೆ ಇವಾಗ ಮೆಟ್ಲು ಹತ್ಕೊಂಡು ಹೋಗ್ತೀವಿ. ಸುಮ್ಮನೆ ಏನೋ ಕೆಲಸದ ಮೇಲೆ ಬಂದಿದ್ದೆ ಅಷ್ಟೇ ತುಮಕೂರಿಗೆ. ಸೊ ಬೆಟ್ಟ ಹತ್ತಾನ ಅನಿಸ್ತು. ಹಾಗೆ ಇಲ್ಲಿ ಒಳಗಡೆ ಇನ್ನೂ ತುಂಬ ಚೆನ್ನಾಗಿರೋ ಪ್ಲೇಸಸ್ಗಳು ಕೂಡ ಇದೆ, ತೋರಿಸ್ತೀನಂತೆ. ಸೊ ಸದ್ಯಕ್ಕೆ ಇವಾಗ ನಾವು ಬೆಟ್ಟ ಹತ್ತುವ. ನಾನು ಇದ್ರ ಬಗ್ಗೆ ಏನು ಓದ್ಕೊಳ್ಳಿಲ್ಲ, ಏನಿಲ್ಲ, ಜಸ್ಟ್ ಹಂಗೆ ತುಮಕೂರಿಗೆ ಬಂದಲ್ಲ, ಒಂದು ವಿಸಿಟ್ ಹಾಕೋಣ ಹೇಗಿರುತ್ತೆ ಅಂತ ನೋಡೋಣ ಅಂತ ಬಂದಿರೋದು. ಬನ್ನಿ, ನಾನು ನೋಡ್ತೀನಿ, ಹಾಗೆ ಸ್ವಲ್ಪ ನಾನು ತಿಳ್ಕೊತೀನಿ, ಹಾಗೆ ನಿಮಗೂ ಕೂಡ ಏನಿದೆ ಅಂತ ತೋರಿಸಿ ತಿಳಿಸ್ಕೊಡ್ತೀನಿ ಅಂತೆ. 450 ಮೆಟ್ಲಿದೆ ಇದರಲ್ಲಿ. ಈ ಸ್ಟೆಪ್ಸ್ ಹತ್ತೋ ಅಷ್ಟೊತ್ತಿಗೆ 450. ಸ್ವಲ್ಪ ಸುಸ್ತಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳುವ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇಲ್ಲಿ ಬರೆದಿದ್ದಾರೆ ಮಂದಾರಗಿರಿ ಅಂತ. ಈ ಸ್ಟೆಪ್ಸ್ ಮೇಲೆ ಹತ್ತಿದ್ರೆ ಸುಸ್ತಾಗುತ್ತೆ, ಈ ಸೈಡಲ್ಲಿ ಹತ್ತಿದ್ರೆ ಸುಸ್ತಾಗಲ್ಲ. ಬಿಸಿಲು ಆಲ್ರೆಡಿ ಕೆಡುತ್ತಾ ಇದೆ. ತುಂಬ ದಿನ ಆದಮೇಲೆ ಬೆಟ್ಟ ಹತ್ತಿರೋದು, ಹಾಗಾಗಿ ಸುಸ್ತಾಗೋದು ಕನ್ಫರ್ಮು. ಮೆಟ್ಲು ಹತ್ಕೊಂಡೋಗಿ ಮೇಲ್ಗಡೆ ಸಿಗ್ತಾನೆ ಅಂತ ಬನ್ನಿ. ಟಕ ಟಕ ಅಂತ ನೋಡಿ, ಇಲ್ಲಿ ಮಂದಾರಗಿರಿ ಅಂತ ಬರೆದಿದ್ದಾರೆ. ಸೊ ನೋಡಿ, ಇಲ್ಲಿ ಫುಲ್ ನೋಡಿದ್ರೆ ವ್ಯೂ ಹೆಂಗೆ ಕಾಣುತ್ತೆ. ನಾವಿವಾಗ ನವಿಲ್ ಡಿಸೈನ್ ಇದೆಯಲ್ಲ ಆ ಟೆಂಪಲ್ಗೆ ಹೋಗಬೇಕು. ಸ್ಕೂಲ್ ಮಕ್ಕಳೆಲ್ಲ ಬಂದು ಫುಲ್ ಮಜಾ ಮಾಡ್ತಿದ್ದಾರೆ. ಇವಾಗ ಬರ್ತಾರೆ ಮೇಲ್ಗಡೆಗೆ ಸ್ಕೂಲ್ ಮಕ್ಕಳೆಲ್ಲ. ನೋಡೋ, ಒಂದು ರೌಂಡ್ ಮಾತಾಡ್ಸುವ, ಹೆಂಗಿರುತ್ತೆ ಆ ಮಕ್ಕಳದ್ದು ಎಕ್ಸ್ಪೀರಿಯೆನ್ಸ್. ಒಂದು 300 ಮೆಟ್ಲು ಹತ್ತೋ ಹೊತ್ತಿಗೆ ಫುಲ್ ಊಷ್ಟಾಗೋಗ್ಬಿಟ್ಟು ಸುಸ್ತಾಗ್ತಾಯಿದೆ ನೋಡಿ. ಅದಕ್ಕೆ ಯಾವಾಗವಾಗ ಬೆಟ್ಟ ಹತ್ತಿ ಇಳಿಬೇಕು ಅನ್ನೋದು. ಇನ್ನು 100 ಮೆಟ್ಲಿದೆ ಅನಿಸುತ್ತೆ ಅಷ್ಟೇ. ತುಂಬ ಹತ್ಬಿಟ್ಟು ಬಂದಿದ್ದೀನಿ ಮೇಲೆ. ಸುಸ್ತಾಗ್ತಾಯಿದೆ ಗುರು, ಅಯ್ಯಪ್ಪ. ತುಂಬ ದಿನ ಆಯ್ತಲ್ಲ ಬೆಟ್ಟ ಹತ್ತಿ ಸುತ್ತಾಡಿ, ಅದಕ್ಕೆ ಈ ಸುಸ್ತು ಟಯರ್ಡ್ನೆಸ್ಸು ಜಾಸ್ತಿ ಆಗ್ತಿರೋದು. ಬನ್ನಿ ಹೋಗ್ತಾ ಇರೋಣ. ಥರ ಚೆನ್ನಾಗಿದೆ ಜರ್ನಿ. ಶ್ರವಣ ಬೆಳಗೊಳ ಬೆಟ್ಟ ಹತ್ತದಂಗೆ ಆಗ್ತಾ ಇದೆ. ಆ ಬೆಟ್ಟ ಹತ್ತಕ್ಕಾಗಲ್ಲ, ಅದೇನು ತುಂಬ ಚಿಕ್ಕದಲ್ಲ. ಇದು ಸ್ವಲ್ಪ ಚಿಕ್ಕದೇನೆ, ಜಸ್ಟ್ 450 ಮೆಟ್ಲು ಅಷ್ಟೇ. ಇದು ಅದು ತುಂಬ ಜಾಸ್ತಿ ಇದೆ ನೋಡಿ. ಹತ್ರ ಬಂದೇ ಬಿಟ್ಟು ನಾವು ಇನ್ನೊಂದು 50-60 ಮೆಟ್ಲು ಹತ್ತಿದ್ರೆ ಬೆಟ್ಟದ ಮೇಲೆ ಇರ್ತೀವಿ. ಇಲ್ಲಿಗೆ ನ್ಯೂ ಇಯರ್ ದಿನ ಬಿಡಲ್ವಂತೆ. ಸಿದ್ಧಗಂಗೆ, ಶಿವಗಂಗೆ ಈ ಕಡೆ ಎಲ್ಲ ನ್ಯೂ ಇಯರ್ ದಿನ ಎಲ್ಲೂ ಓಪನ್ ಇರಲ್ಲ. ಅಂದರೆ ಇರುತ್ತೆ, ವಿಸಿಟರ್ಸಿಗೆ ಇರಲ್ಲ ಅಷ್ಟೇ. ಇಷ್ಟು ಮೇಲೆ ಬಂದಮೇಲೆ ಮಿಸ್ಟಿ ಇದೆ ಅನ್ನೋ ಥರ ಫೀಲ್ ಆಗ್ತಿದೆ ಇಲ್ಲಿ. ಓಹ್, ಸ್ಲಿಪ್ಪರ್ ಬಿಡುವ ಜಾಗ. ಎಂಟ್ರಿ ಪಾಯಿಂಟ್. ಪ್ರವೇಶ ಶುಲ್ಕ 10 ರೂಪಾಯಿ. ಒಬ್ಬರೇ ಸರ್? 10 ರೂಪಾಯಾ? ತೊಳಿ ಸರ್, ಒಂದೇ ಇರಿ ಅಲ್ಲಿಗೆ. ಪಟಾಕಿ ಹೊಡಿಲಿಕ್ಕತ್ತಾರಲ್ಲಪ್ಪ. ಭಗವಾನ್ ಮಹಾವೀರ ಸ್ವಾಮಿ ಸಮಶರಣ ತಳಿ. ಭಗವಾನ್ ಮಹಾವೀರ ಸ್ವಾಮಿ ಸಮೋ ಶರಣ ನೋಡಿ. ಒಳಗಡೆ ಎಂಟ್ರ್ ಆದ ತಕ್ಷಣ ಈ ಥರದ್ದು ಸಿಗುತ್ತೆ. ಒಳಗಡೆ ಎಂಟ್ರಿ ಇತ್ತು ಅನ್ಕೋತೀನಿ ಫಸ್ಟೆಲ್ಲ, ಇವಾಗ ಎಂಟ್ರಿ ಇಲ್ಲ ಅನಿಸುತ್ತೆ.
ನೋಡಿ ನೀವೇನು ನೋಡ್ತಿದ್ದೀರ ಟಾಪು ಮರ ಇದೆಯಲ್ಲ, ಅರಳಿ ಮರ, ಇದು ಆರ್ಟಿಫಿಷಿಯಲ್, ಇದು ಒರಿಜಿನಲ್ ಮರ ಅಲ್ಲ. ನೋಡಿ ಆ ಕಡೆ ಹೋಗೋಣ, ಮನೆ ತೋರಿಸ್ತೀನಿ ಅಂತ. ಸರಿ, ಇದು ಒಳಗಡೆ ಎಂಟ್ರಿ ಇಲ್ವಾ? ಓಕೆ ಓಕೆ. ನೋಡಿ ಸರ್ ಹೆಂಗೆ ಕಾಣ್ತಿದೆ. ಬೆಟ್ಟ ಹತ್ತು ಬಂದಿತ್ತು, ಸಾರ್ಥಾಯ್ತು ಅನ್ನೋ ಥರ ಇದೆ ಪ್ಲೇಸು. ಮೇಲ್ಗಡೆನೂ ಧ್ಯಾನ ಮಾಡ್ತಿರೋ ಥರ, ಇಲ್ಲಿ ಕೆಳಗಡೆ ಅವ್ರ ಸುತ್ತನೂ ಕೂತು ಧ್ಯಾನ ಮಾಡ್ತಿರೋ ಥರ ಇದೆ ಇಲ್ಲಿ. ಇದೆಲ್ಲ ಎಷ್ಟೊಂದು ಚೆನ್ನಾಗಿ ಕೆತ್ತಿದಾರಲ್ಲ ವಿಗ್ರಹಗಳನ್ನ. ಇಲ್ಲಿ ಯಾರ್ಯಾರೋ ತೀರ್ಥಂಕರರು ಇದ್ದಾರೆ, ಅವ್ರ ಹೆಸರು ಬರ್ತಿದ್ದಾರೆ ಇಲ್ಲಿ. ತೀರಾ ಹಿಂದಿ ಅಷ್ಟೊಂದು ಬರಲಿಕ್ಕಿಲ್ಲ ಮಾರ್ರೆ. ಆಹಾ, ಇದು ಕಣ್ರಿ ಸ್ವರ್ಗ ಅಂದರೆ ಕಡೆ ನೋಡಿ. ಇಲ್ಲಿ ಪೊಲೀಸ್ ವ್ಯಾನ್ಗಳಿದೆ ಈ ಕಡೆ ನೋಡಿ. ರೈಫಲ್ ಟ್ರೈನಿಂಗ್ ಕೊಡ್ತಿದ್ದಾರೆ ಗೈಸ್. ಸರ್ ಸ್ಟಾರ್ಟ್ ಮಾಡಿ ಸರ್, ನೋಡೋಣ. ಹಾಂ, ಸೇಮ್ ಗೈಸ್. ಇದ್ರ ಬಗ್ಗೆ ಏನು ಹೇಳೋದು, ನಮ್ಮ ತಾಯಿಗಳು ಗೊತ್ತಿಲ್ಲ ನನಗೆ. ನೋಡೋಣ ಅಂತ ಬಂದಿದ್ದಷ್ಟೇ, ಯಾಕೆಂದರೆ ಇದ್ರದ್ದು ಇತಿಹಾಸನೂ ತಿಳ್ಕೊಂಡಿಲ್ಲ, ಏನೂ ಇಲ್ಲ. ನಾನು ಸುಮ್ಮನೆ ನೋಡ್ಕೊಂಡು ಹೋಗೋಣ, ಇಲ್ಲಿ ಯಾರನ್ನಾರು ಕೇಳೋಣ ಅಂತಂದರೆ ಯಾರೂ ಸಿಗ್ತಾನೂ ಇಲ್ಲ. ಸೊ ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನೇ. ಒಳಗಡೆ ಇಲ್ಲಿ ಟೆಂಪಲ್ ಬೇರೆ ಇದೆ ಗುರು. ಸ್ಕಂದ ಮಂದಿರ ಜನವಾಣಿ. ಓಪನ್ ಇದೆ ಗೈಸ್, ಹೊರಗಡೆ ಹೋಗ್ಬೋದಾ? ಹೋಗ್ಬೋದು, ನೋಡ್ಬೋದು. ಶ್ರೀ ಭಗವಾನ್ ಪಾರ್ಶ್ವನಾಥ ಸ್ವಾಮಿಯವರ ದೇವಾಲಯ. ಇದು ಯಾವ ದೇವಾಲಯ ಏನಪ್ಪ? ಇದು ಸೇಮು ಪಾರ್ಶ್ವನಾಥ ಸ್ವಾಮಿ. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮಾತ್ರ. ಸೇಮ್ ಹಿಂದೂ ಧರ್ಮದಲ್ಲಿ ಹೇಗೆ ಪೂಜೆ ಮಾಡ್ತಾರೋ ಅದೇ ಥರನೇ ಪೂಜೆ ಮಾಡ್ತಾರೆ ಇವ್ರನ್ನೂ ಕೂಡ. ಸರ್, ಇದು ಯಾವಾಗ ಸ್ಟಾರ್ಟ್ ಮಾಡಿದ್ದು? ನಿಮಗೂ ಗೊತ್ತಿಲ್ಲ. ಹಾಂ, ಗೊತ್ತಾಗಲ್ಲ. ಇವಾಗ ಏನು ನೋಡಿದ್ರಲ್ಲ ಮೇಯ್ನು ಲಾಸ್ಟ್ ಟೆಂಪಲು, ಸೊ ಅದೇ ಚಂದ್ರನಾಥ ಸ್ವಾಮಿ. ಇದೇ ಟೆಂಪಲೇ ಮೇಯ್ನ್ ಅನ್ಸುತ್ತಿಲ್ಲಿ. ಮುನಿಗಳ ಚರಣ. ಎಕ್ಸಿಟ್ ಬೇರೆ ಇದೆಯಾ? ಈ ಕಡೆಯಿಂದ ಇದಕ್ಕೆ ಹೋಗ್ಬಾರ್ದಾ ಬೆಟ್ಟ? ಇದಕ್ಕೆ? ಹಾಂ ಹಾಂ. ಈ ಲೇಕ್ ಹೆಸರೇನ? ಹಾಂ, ಮೈದಾಳ್ ಲೇಕ್.
ಗೈಸ್ ನೋಡಿ, ಅಲ್ಲಿಂದ ಕೆಳಗಡೆಯಿಂದ ವೆಹಿಕಲ್ಸ್ ಬಂದರೆ ಇಲ್ಲಿ ಪಾರ್ಕಿಂಗ್ ಇದೆ. ಮೇಲ್ಗಡೆಗೆ ಬರೋದು ಡೈರೆಕ್ಟ್ ವೆಹಿಕಲ್ಸ್ ಬಂದರೆ. ವೆಹಿಕಲಲ್ಲಿ ಬಂದರೆ ಇಲ್ಲಿ ಎಂಟ್ರಿ ಇರೋದು. ನಾನು ನಡ್ಕೊಂಬಂದವಲ್ಲ ಆ ಕಡೆಯಿಂದ, ಆ ಕಡೆ ಅಪೋಸಿಟಲ್ಲಿ ಎಂಟ್ರಿ ಇದೆ. ಆ ಕಡೆ ಮೈದಾಳದ ಕೆರೆ ಲೇಕ್. ಆರಾಮಾಗಿ ಪೀಸಾಗಿ ಬಂದು ರಿಲೀಫ್ ಮಾಡ್ಕೊಂಡು ಹೋಗೋದಕ್ಕೆ ಒಳ್ಳೆ ಪ್ಲೇಸು. ಕ್ಷೇತ್ರಪಾಲ. ಕ್ಷೇತ್ರಪಾಲ ಅಂದರೆ ಗೊತ್ತಿರುತ್ತೆ, ಕಾಯುವವರು ಅಂತ, ಜಾಗವನ್ನು ಕಾಯುವವರು ಅಂತ. ಸೊ ಇದನ್ನು ನಮ್ಮ ಅದನ್ನು ಬಿಟ್ಟರೆ ಇದು ಗೈಸ್ ಸಖತ್ತಾಗಿರೋದು ಅಂತ. ಇಲ್ಲಿ ಕೂತಿರೋದನ್ನೆಲ್ಲ ಆರ್ಟಿಫಿಷಿಯಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ ಗೈಸ್. ಬೆಟ್ಟದ ನೋಡ್ರಿ ಈ ಥರ ಕಾಣುತ್ತೆ. ಅದು ಝೂಮ್ ಮಾಡಿರೋದಕ್ಕೆ, ಝೂಮ್ ಔಟ್ ಮಾಡಿದ್ರೆ ಇಷ್ಟು ದೂರ ಕಾಣುತ್ತೆ. ಇವಾಗ ನೆಕ್ಸ್ಟ್ ನಾವು ಹೋಗ್ಬೇಕಾರೋದು ಅದೇ ಜಾಗಕ್ಕೆ. ಬನ್ನಿ, ಇಲ್ಲೇನಿಲ್ಲ ಮೇಲ್ಗಡೆ. ಇದೇನು ನೋಡಿದ್ರಿಲ್ಲ, ಇಷ್ಟೇನೇ ಇರೋದು ಇದು. ಸೊ ಗೈಸ್ ನೋಡಿದ್ರಲ್ಲ ಹೆಂಗಿತ್ತು ಈ ಜಾಗ, ಕಮೆಂಟ್ ಮಾಡಿ. ಇವಾಗ ನೆಕ್ಸ್ಟ್ ಕೆಳಗಡೆ ಹೋಗೋಣಂತೆ. ಸೊ ಯಾವ ಸ್ಕೂಲು ಇರೋ? ಯಾವ ಸ್ಕೂಲು? ಹಾಂ, BM ಶ್ರೀ. ಓಕೆ ಓಕೆ. ಏ ನಿಧಾನ ಓಡ್ರೋ, ಗುದ್ದಿರ ಮೇಲೆ. ಚಂದ್ರಗಿರಿ ಬೆಟ್ಟಕ್ಕೆ ಬರಬೇಕು ಅಂತಂದರೆ ತುಮಕೂರಿಂದ ಸಿಟಿ ಬಸ್ ಹತ್ಕೊಂಡು ಯಾವುದೋ ದಾಬಾಸ್ಪೇಟೆ ಬಸ್ ಅಥವಾ ನೆಲಮಂಗಲ ಸಿಟಿ ಬಸ್ಗಳು ಹತ್ಕೊಂಡ್ರೆ ಹಿರೇಳಿ ಅಂತ ಒಂದು ಊರು ಸಿಗುತ್ತೆ. ಆ ಊರ ಹತ್ರ ಇಳ್ಕೊಂಡು ಅಲ್ಲಿಂದ ಕೆಲವೊಂದು ಆಟೋಗಳು ಬರ್ತವೆ. ಆವಾಗ ಆಟೋ ಕೈ ಹೊಡ್ಕೊಂಡು ಅಥವಾ ಆಟೋ ಮಾಡ್ಕೊಂಡು ಬರಬೇಕಾಗುತ್ತೆ. 100 ರೂಪಾಯಿ ತಗೋತಾರೆ ಆಟೋ ಚಾರ್ಜ್ ಇಲ್ಲಿಗೆ. ಸ್ವಲ್ಪ ಕಾಸ್ಟ್ಲಿನೇ 3 ಕಿಲೋಮೀಟ್ರಿಗೆ. ಬಟ್ ಪ್ರೇಕ್ಷಣೀಯ ಸ್ಥಳ ಆಗಿರೋದ್ರಿಂದ ನೋ ಅದರ್ ಆಪ್ಷನ್ಸ್ ಕೊಟ್ಟು ಬರಬೇಕಾಗುತ್ತೆ. ಇಲ್ಲಿ ಬೈಕಲ್ಲಿ ಬರೋದಾದರೆ ಮಾತ್ರ ಆರಾಮಾಗಿ ಬರ್ಬೋದು ಡೈರೆಕ್ಟಾಗಿ. ಈ ಮೆಟ್ಲು ಹತ್ತೋ ಪರಿಸ್ಥಿತಿನೂ ಕೂಡ ಇರೋದಿಲ್ಲ, ಯಾಕೆಂತಂದರೆ ಹಿಂಗಡೆಗೆ ಡೈರೆಕ್ಟಾಗಿ ರೋಡ್ ಇದೆ. ಸೊ ಹಾಗಾಗಿ ಡೈರೆಕ್ಟಾಗಿ ಬರ್ಬೋದು ಮೇಲೆ, ರಿಸ್ಕೇ ಇಲ್ದಂಗೆ. ನಾವೊಂಚೂರು ರಿಸ್ಕ್ ತಗೊಂಡು ಮೆಟ್ಲು ಹತ್ತಿದ್ದಷ್ಟೇ. ಬನ್ನಿ ಕೆಳಗಡೆ ಹೋಗಿ ಆ ಟೆಂಪಲ್ ಹತ್ರ ಸಿಗೋಣಂತೆ. ಇದರೊಳಗಡೆ ಹೋಗುವ ಸಮಯ 9ನೇ ಪಾವನ ವರ್ಷ ಯೋಗ. ಟಿಕೆಟ್ ಇದೆಯಾ ಎಲ್ಲಿಗೂ? ಹಾಂ ಓಕೆ. ಈ ಕಂಬದ ಹೆಸರೇನು ಹಾಕಿರ್ತಾರೆ ಇಲ್ಲಿ, ನೋಡೋಣ ತಡೀರಿ. ಏನು ಕಂಬ ಇದು? ಅಲ್ಲಿ ಕರೆಕ್ಟಾಗಿ ಅಕ್ಷರಗಳೆಲ್ಲ ಅಳಿಸೋಗ್ಬಿಟ್ಟಿದೆ. ಸೊ ಹಂಗಾಗಿ ಮೇಯ್ನ್ ಎಂಟ್ರೆನ್ಸ್ ಇದು ಸಿಗುತ್ತೆ. ಒಳಗಡೆ ಬಂದ ತಕ್ಷಣ ಆದರೂ ಫಸ್ಟ್ ಟೈಮ್ ಬಸ್ಸಲ್ಲಿ ಬಂದು ಯಪ್ಪ ನೆಕ್ಸ್ಟ್ ಟೈಮ್ ಬಸ್ಸಲ್ಲಿ ಬರಬಾರ್ದು ಅಂತ ಅನಿಸ್ಬಿಟ್ಟಿದೆ. ಯಾಕೆ ಅಂತಂದರೆ ಎಲ್ಲರೂ ಹೋಗ್ಬೇಕು ಅಂದರೆ ಆಟೋ ಮಾಡ್ಕೊಂಡೇ ಹೋಗಬೇಕು, ಇಲ್ಲ ನಡ್ಕೊಂಡೇ ಹೋಗಬೇಕು. ಫುಲ್ ಊಸ್ಟಾಗಿ ಹೋಗ್ಬಿಡ್ತೀವಿ. ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಏನಿಲ್ಲ. ಇಲ್ಲಿ ವಾಟರ್ ಫೌಂಟೇನ್ ಮಾಡಿದ್ದಾರೆ, ಬಟ್ ಸದ್ಯಕ್ಕೆ ಇಷ್ಟೊತ್ತಲ್ಲಿ ಏನಿರಲ್ಲ ಅನ್ಕೋತೀನಿ. ಅದಾದ ತಕ್ಷಣ ನಿಮಗೆ ಕಾಣದೆ ಯಾರಿದು? ಜೈನ ತೀರ್ಥಂಕರರ. ಗೈಸ್ ನಾನು ಇಲ್ಲಿ ನೋಡಿದ್ದಾಗ ತುಂಬ ಇಷ್ಟ ಆಗಿತ್ತು ಇದೊಂದು. ನೋಡಿ ಇಲ್ಲಿ ಹುಲಿ ಮರಿ ಹಸು ಹತ್ರ ಹಾಲು ಕುಡಿತಾ ಇದೆ. ಇಲ್ಲಿ ಹಸು ಹಾಕಿರೋ ಕರು ಹುಲಿ ಹತ್ರ ಹಾಲು ಕುಡಿತಾ ಇದೆ. ಏನು ಚೆನ್ನಾಗಿ ಡಿಸೈನ್ ಮಾಡಿದಾರಲ್ಲ, ಅವ್ರ ಕಲ್ಪನೆಗೆ ಒಂದು ಹ್ಯಾಟ್ಸ್ ಆಫ್. ಹಾಗೆ ಇಲ್ಲೆಲ್ಲ ಒಳಗಡೆ ಹೋಗಂಗಿಲ್ಲ ಅನಿಸುತ್ತೆ. ಇಲ್ಲಿ ಏಕಶಿಲಾ ಮೂರ್ತಿ ಒಂದಿದೆ, ಜೈನ ತೀರ್ಥಂಕರದ್ದು. ಸೊ ಅವ್ರ ಹೆಸರು ಕೂಡ ಇಲ್ಲಿ ಹಾಕಿಲ್ಲ, ಹಾಗಾಗಿ ನಮಗೆ ಯಾರು ಅಂತ ಹೇಳೋಕ್ಕಾಗ್ತಿಲ್ಲ. ಇರಲಿ. ತುಮಕೂರಿಗೆ ಕೆಲಸದ ಮೇಲೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಯಾಕೆಂದರೆ ಒಂದು ಒಳ್ಳೆ ಪ್ಲೇಸ್ ನೋಡೋಂಗಾಯಿತು, ಹಾಗೆ ಒಂದು ಕಂಟೆಂಟ್ ಸಿಗ್ತಾನೆ.
ಇದನ್ನು ಬರೀ ವೀಡಿಯೋಸಲ್ಲಿ ನೋಡಿದ್ದೆ ನಾನು. ಇವಾಗ ಲೈವಲ್ಲಿ ನೋಡೋ ಹಾಗಿದೆ, ಲೈವಲ್ಲಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಇದು ಆರ್ಕಿಟೆಕ್ಟ್. ಒಳಗಡೆ ಎಲ್ಲ ಪಾರ್ಕ್ ರೀತಿ ಮಾಡಿ ಚೆನ್ನಾಗಿ ಮಾಡ್ಕೊಂಡವ್ರೆ. ಅಡಿಯಲ್ಲಿ ಕಾಣುತ್ತೆ ಮಂದಾರಗಿರಿ. ಈ ಮಂದಾರಗಿರಿ ಅಂದ ತಕ್ಷಣ ನನಗೆ ನೆನಪಾಯಿತು ಅವನೇ ಶ್ರೀಮನ್ನಾರಾಯಣ ಮೂವಿ. ಏಕೆಂದರೆ ಮಂದಾರಗಿರಿ ಪರ್ವತದಲ್ಲಿ ಮಂದಾರಗಿರಿ ಮೇರು ಪರ್ವತದಲ್ಲಿ ಅದೇನೋ ಇಡುತ್ತೆ ಅಂತಾರಲ್ಲ, ಮೂವಿ ನೋಡಿದರೆ ಗೊತ್ತಾಗಿರುತ್ತೆ ಇದು ಡೈಲಾಗ್. ಸೊ ನೋಡಿ ಗೈಸ್ ಹೆಂಗೆ ಕಾಣ್ತಿದೆ. ಫೋಟೋ ತಗೊಳ್ಳೋಣ ಅಂದರೆ ಟ್ರೈಪಾಡ್ ಕೂಡ ತಂದಿಲ್ವಲ್ಲ ಗುರು. ಫೋಟೋ ಯಾರು ತೆಗಿತಾರೆ ಇವಾಗ? ತೆಗಿಸ್ಕೊಬೇಕು ಯಾಕಂದರೆ ಬಂದಿರೋ ಮೆಮೊರೀಸ್ ಒಂದು ಫೋಟೋ ಬೇಕು. ಹತ್ರ ಬಂದೇ ಬಿಟ್ವಿ ಗುರು. ಗುರು ಮಂದಿರ. ಗುರು ಮಂದಿರ ಗುರು ಮಂದಿರ. ಇನ್ನೀಗ ಒಳಗೆ ಹೋಗುವ. ಜೋರಾಗಿ ಮಾತಾಡೋಂಗಿಲ್ಲ, ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಇಲ್ಲೆಲ್ಲ ಗೈಸ್, ನೀವು ಇವಾಗ ಏನು ನೋಡಿದ್ರಿ, ಇದು ಶಾಂತಿಸಾಗರ ಮಹಾರಾಜರವರ ಗುರುಮಂದಿರ. ಇದರೊಳಗಡೆ ಅವ್ರದ್ದು ಜೀವನ ಚರಿತ್ರೆ ಹಾಗೂ ಜೀವನ ಶೈಲಿ, ಹೇಗೆ ಬದುಕಿದ್ರು, ಹೇಗಿದ್ದರು, ಹೇಗೆ ಮರಣ ಹೊಂದಿದ್ರು ಎಲ್ಲದೂ ಕೂಡ ಬರೆದಿದ್ದಾರೆ. ಅದು ಚಿತ್ರೀಕರಣದ ಮೂಲಕ ಬರೆದಿದ್ದಾರೆ. ಅದರೊಳಗಡೆ ಫೋನ್ ನಾಟ್ ಅಲೌಡ್ ಅಂತೆ. ಸೊ ನನಗೆ ಗೊತ್ತಿರಲಿಲ್ಲ. ಒಳಗಡೆ ಹೋಗಿ ವೀಡಿಯೋ ಮಾಡಾದಮೇಲೆ ಫೋನ್ ತೆಗೆದಿಟ್ಟು ಹೊರಗಡೆ ಬಂದು ಮಾತಾಡ್ತಿದ್ದೀನಿ. ಸೊ ನೋಡಿದ್ರಲ್ಲ, ಇದೇ ಇವತ್ತಿನ ಮಂದಾರಗಿರಿ ಹಿಲ್ಸ್ನ ಕತೆ. ಸೊ ವಿಡಿಯೋ ಹೇಗಿತ್ತು ಅನ್ನೋದನ್ನು ಮಾತ್ರ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ನಿಮ್ಮ ಒಂದೊಂದು ಕಮೆಂಟ್ಗಳು ಕೂಡ ನಮಗೆ ಮುಂದಿನ ಹೆಜ್ಜೆ ಇಡಲಿಕ್ಕೆ ಅದೇನಂತಾರಲ್ಲ ಸ್ಫೂರ್ತಿ. ಆಮೇಲೆ ಸದ್ಯಕ್ಕೆ ಸಾಕಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಸೊ ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್. ಅದ್ರ ಜೊತೆಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್.